ಏನ್ರಿ ನಮ್ಮ ಕೈ ಹಿಡ್ದವ್ರ ಎಲ್ಲರೂ ಕೈ ಕೊಟ್ಟಾರ ನಮಗೆಲ್ಲರೂ ಕೈಯ ಬಿಟ್ಟಾರ, ಕೈ ಕೊಟ್ಟಾರ. ಕೈ ಕೊಡಬೇಕಾಗ್ತೈತಿ. ಈಗ ನೀವು ಸೈಕಲ್ ಕಲಿತೀರಿ, ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ. ನಿಮಗ್ ಕಲ್ಸವ್ರು, ನಿಮ್ ಜೊತೆಗಿದ್ದವ್ರು ನಿಮ್ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ ಬಂದೈತಿ. ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವ್ರು ನಮ್ಮ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ ಗೊತ್ತಾಗ್ತೈತಿ. ಮನುಷ್ಯಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಗೊಣಗಬಾರದು. ಎಲ್ಲಾ ಕಳ್ಕೊಂಡಿವ್ರಿ ನಾವು ಜೀವನದಾಗ, ಎಲ್ಲಾ ಕಳ್ಕೊಂಡಿವಂತ ಗೊಣಗಬಾರದು ಮನುಷ್ಯ. ಬ್ಯಾಸಗಿ ದಿವ್ಸಕ್ಕ ಗಿಡ ಎಲ್ಲಾ ಎಲಿ ಕಳ್ಕೊಂಡಿರ್ತೈತಿ. ಎಲ್ಲಾ ಎಲಿ ಕಳ್ಕೊಂಡ ಗಿಡ ಎಲ್ಲಾ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ. ಒಂದ್ ದಿವ್ಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತ ಚಿಗುರು ಹೊಡಿತೈತಿ, ಹೂವು ಬರ್ತೈತಿ, ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದ. ಬ್ಯಾಸಗಿ ದಿವ್ಸಕ್ಕ ನದಿ ಬತ್ತಿರ್ತೈತಿ, ಎಲ್ಲಾ ನನ್ನೊಳಗ ನೀರ್ ಬತ್ಯಾವ ಅಂತ ಒಂದ್ ದಿವ್ಸನೂ ಗೊಣಗಿಲ್ಲ. ಮಳಿ ಬಂತು ಅಂದ್ರೆ ಮತ್ತ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ. ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು. ಅಂತ ಭರವಸೆಯ ಬದುಕು ನಿಮ್ಮದಾಗಲಿ. ಇವತ್ತೊಂದು ಘಟನೆ ನಡೀತು. ಒಬ್ಬ ಹುಡುಗನಿಗೆ 2 ಕೈ ಇಲ್ಲ. ಅವ ತಂದು ನನ್ನ ತಟ್ಟಿಯೊಳಗ 2,000 ರೂಪಾಯಿ ಕಾಣಿಕೆ ಹಾಕದ. ಅದನ್ನ ನೋಡಿ, ಇಲ್ಲ ನನ್ನ ಕಾಣಿಕ, ನಿನಗ 2 ಕೈ ಇಲ್ಲ, ನೀ ನನ್ನ ತಾಟಿನೊಳಗೆ ಕಾಣಿಕೆ ಹಾಕಕತ್ತಿಲ್ಲಪ್ಪ, ನನ್ನ ಮನ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳಿ ಅವನು ಬಕ್ಕಣದಾಗ ಇಟ್ರ ಅವ ಮಂದಿ ಕೈಲೆ ತೆಗಿಸಿ ಮತ್ ಹೊಳ್ಳಿ ಹಾಕಿ ವರ್ಷನ ಅಜ್ಜಿಗೆ ಇದನ್ನು ಕೊಡ್ಲೇಬೇಕು, ನನಗ್ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗ ಜಬರ್ಸಿ ಮತ್ ದಾಸೋಹ ಕಾಣಿಕ ಕೊಟ್ಟು ಹೋದ. ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ. ಇಂಥ 100 ಜನ ಯಾರ ಕಟ್ಟಿಗೆ ಹೊಡೆದವ್ರ ಗೊತ್ತಿಲ್ಲ, ರೊಟ್ಟಿ ಮಾಡಿದವ್ರು ಗೊತ್ತಿಲ್ಲ, ಕರ್ಚಿಕಾಯಿ ಹೋಳಿಗೆ ಮಾಡಿದವ್ರು ಗೊತ್ತಿಲ್ಲ, ಜಿಲೇಬಿ ಮಾಡಿದವ್ರು ಗೊತ್ತಿಲ್ಲ, ತಿಂದವ್ರಂತೂ ಮೊದಲ ಗೊತ್ತಿಲ್ಲ. ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ, ಮಠದ ವಿಷಯದಲ್ಲಿ ಇಲ್ಲಿಯವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನ ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟಿಗೆ ನನ್ನ ಕೋಟಿ ನಮನಗಳು.